ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ. ವೀಕ್ಷಕರೇ, ಮೊನ್ನೆ ಕೋಲಾರ ಡಿಸ್ಟಿಕ್ ಮುಳುಬಾಗಿಲಿನಿಂದ ಒಬ್ಬರು ಕಸ್ಟಮರ್ ನನಗೆ ಒಂದು ಕರೆ ಮಾಡ್ತಾರೆ. ಅವರೀಗ ತುಮಕೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಜೀವನದಲ್ಲಿ ತುಂಬ ಏರುಪೇರುಗಳು ಉಂಟಾಗಿದೆ. ಬಟ್ ಈಗ ಅವರು ನನಗೆ ಫೋನ್ ಕರೆ ಮಾಡಿ, ನಾನು ಕಂಪ್ನಿಯೆಲ್ಲ ಕೆಲಸ ಮಾಡ್ತಾಯಿದ್ದೀನಿ, ಬಿಟ್ಬಿಟ್ಟು ನಾನೇ ಒಂದು ಸ್ವಂತ ಕಂಪನಿ ಪ್ರಾರಂಭ ಮಾಡಬೇಕು ಅಂತ ಇದ್ದೇನೆ, ಮಾಡ್ಬೋದಾ, ಇದು ನೆರವೇರುತ್ತಾ, ನನ್ನ ಟೈಮ್ ಹೇಗಿದೆ ಅಂಥೇಳಿ ಅವರ ಜನ್ಮ ದಿನಾಂಕ, ಸಮಯ ತಿಳಿಸಿ ಕೇಳಿದ್ದಾರೆ. ಜನ್ಮ ದಿನಾಂಕ 2/11/84, 4:10 ಬೆಳಗ್ಗೆ. ಕನ್ಯಾ ಲಗ್ನ, ತುಲಾ ರಾಶಿಯಲ್ಲಿ ರವಿ, ಬುಧ, ಶನಿ ಭಗವಾನರು. ವೃಶ್ಚಿಕ ರಾಶಿಯಲ್ಲಿ ಶುಕ್ರ, ಕೇತು. ಧನು ರಾಶಿಯಲ್ಲಿ ಕುಜ, ಗುರು ಸ್ಥಿತರಾಗಿದ್ದಾರೆ. ಕುಂಭ ರಾಶಿಯಲ್ಲಿ ಚಂದ್ರ. ವೃಷಭ ರಾಶಿಯಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ. ಇಲ್ಲಿ ಇವರಿಗೆ ಲಗ್ನಾತ್ 4ನೇ ಮನೆಯಲ್ಲಿ ಗುರು ಸ್ವಕ್ಷೇತ್ರದಲ್ಲಿದ್ದು ಕುಜ ಬಲಿಷ್ಠನಾಗಿ ಇರೋದರಿಂದ ಕುಜ ಗುರು ಸೇರಿಕೊಂಡು ಒಂದು ರೀತಿ ಗುರುಮಂಗಳ ಯೋಗ ಅಂತೇಳಿ ಕರಿತೇವೆ. ಅಂತಹ ರೀತಿಯಲ್ಲಿ ಮೇಲೆ ಕರ್ಕೊಂಡೋಗ್ತಕ್ಕಂಥ ಅವಕಾಶಗಳು ಈ ಜಾತಕದಲ್ಲಿ ಕಂಡುಬರ್ತದೆ. ಆದರೆ ಈ ಜಾತಕರಿಗೆ ಲಗ್ನಾತ್ 6ನೇ ಮನೆಯಲ್ಲಿ ಚಂದ್ರ ಸ್ಥಿತನಾಗಿರೋದ್ರಿಂದ ಸ್ವಯಂಕೃತ ಅಪರಾಧ ಅಂತೇಳಿ ಕರಿತೇವೆ. ಅಂದರೆ ತಾನಾಗೆ ತಾನು ಕೆಲವೊಂದು ಒಳ್ಳೆಯ ಅವಕಾಶಗಳನ್ನು ಮಿಸ್ ಮಾಡ್ಕೊತಾರೆ, ಅಹಂಕಾರಕ್ಕೊಳಗಾಗ್ತಾರೆ. ಕುಜ ಗುರು ಕೇಂದ್ರದಲ್ಲಿದ್ದಾಗ ಯಾರ ಮಾತನ್ನು ಕೇಳಲ್ಲ, ತಾನು ಅಂದ್ಕೊಂಡಿರೋದೇ ಸರಿ, ತಾನು ಮಾಡ್ತಾ ಇರೋದೇ ಸರಿ ಅನ್ನೋ ನಿರ್ಧಾರಗಳಿಗೆ ಒಳಪಟ್ಟು ಸಮಸ್ಯೆಗಳು ಇವರ ಮೇಲೆಯೇ ತಿರುಗಿ ಬಿದ್ದಾಗ ಪ್ರಾಯಶ್ಚಿತ್ತ ಅನುಭವಿಸ್ತಾರೆ. ಬಟ್ ಫಲಾಫಲಗಳು ನೆಗೆಟಿವ್ ಆಗೇ ಇರ್ತದೆ. ಈಗ ಈ ಜಾತಕರದು ಕುಂಭ ರಾಶಿಯಾಗಿದೆ, ಕರಿಯ ಹೆಸರು ಕನ್ಯಾ ರಾಶಿಗೆ ಬರ್ತದೆ. ಇವರು ದೊಡ್ಡ ಕಂಪನಿ ಪ್ರಾರಂಭ ಮಾಡಲಿಕ್ಕೆ ಸಮಯ ಚೆನ್ನಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದಾಗಿ ಗೋಚಾರ ರೀತಿಯಲ್ಲಿ ನಾವು ನೋಡೋದಾದಾಗ ಕುಂಭ ರಾಶಿಗೆ ರಾಹು ಕೇತು ಸ್ಥಿತರಾಗಿರೋದ್ರಿಂದ ಜನ್ಮ ನಕ್ಷತ್ರದ ಮೇಲೆ ರಾಹು ಸ್ಥಿತನಾದಾಗ ರಾಹು ಒಂಥರ ದೊಡ್ಡ ಮಟ್ಟದ ಹೈ ಲೆವೆಲ್ ಅಭಿಲಾಷೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಗ್ರಹ. ಈ ಗ್ರಹದ ಪ್ರಭಾವಕ್ಕೆ ಒಳಪಟ್ಬಿಟ್ಟು ತಾನು ಮಾಡ್ತಾ ಇರೋ ಉದ್ಯೋಗವನ್ನು ಬಿಟ್ಟು ಸ್ವತಃ ಏನಾದರೂ ಮಾಡಬೇಕು ಅಂತಕ್ಕಂಥ ಹಂಬಲಕ್ಕೊಳಗಾಗಿ ಅದನ್ನು ಕಳ್ಕೊಂಡು ಇದನ್ನು ಕಳ್ಕೊಳ್ಳೋ ಅವಕಾಶಗಳು ಜಾಸ್ತಿ ಇದೆ. ಯಾಕೆಂದರೆ 7ನೇ ಮನೆಯಲ್ಲಿ ಕೇತು ಗೋಚರ ಸ್ಥಿತಿಯಲ್ಲಿ ಜನ್ಮ ರಾಶಿಗೆ ಸ್ಥಿತರಾಗಿದ್ದಾರೆ. 7ವರೆಯ ಶನಿಯ ಪ್ರಭಾವ ಸಹ ನಡೀತಾ ಇದೆ. ಶನಿ ಭಗವಾನರಿಗೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಜನ್ಮ ರಾಶಿಗೆ 7ನೇ ಶನಿ, ಕರೆಯುವ ಹೆಸರಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಗೋಚಾರ ರೀತಿಯಲ್ಲಿ ಗುರುಬಲ ಇದ್ದು ಧನಸ್ಸು ರಾಶಿಯನ್ನು ಗುರು 7ನೇ ಮನೆಯಿಂದ ನೋಡೋದ್ರಿಂದ ಏನಾದರೂ ಮಾಡಬೇಕು ಅಂತಕ್ಕಂಥ ಹಂಬಲ ವಿಪರೀತವಾಗಿ ಇವ್ರನ್ನ ಕಾಡ್ತಾ ಇದೆ. ಇಲ್ಲಿ ಶನಿ ಭಗವಾನರು ಮೀನ ರಾಶಿಯಿಂದ ಕುಜ ಗುರುವನ್ನು 10ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಕನ್ಯಾ ಲಗ್ನಕ್ಕೆ ಶನಿ ಭಗವಾನರು ಇಲ್ಲಿ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದು ಉಚ್ಚರಾಗಿ ಇದ್ದಾರೆ. ತುಲಾ ರಾಶಿ ಉಚ್ಚ ಸ್ಥಾನ ಶನಿ ಭಗವಾನರಿಗೆ. ಇಲ್ಲಿಯೂ ಸಹ ಶನಿ ಭಗವಾನರು 3ನೇ ದೃಷ್ಟಿಯಿಂದ ಕುಜ ಮತ್ತು ಗುರುವನ್ನು ಗೋಚಾರ ರೀತಿಯಲ್ಲಿ ಅಲ್ಲಿ ಶನಿ ಭಗವಾನರು 10ನೇ ದೃಷ್ಟಿ, ಇಲ್ಲಿ 3ನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಇಲ್ಲಿ ಈ ಕುಜ ಗುರು ಏನು ಕೊಡಬೇಕಾಗಿತ್ತೋ ಫಲಗಳನ್ನು ಹಿಡಿತಾ ಇದ್ದಾರೆ. ಇಲ್ಲಿ
ಶನಿ ಭಗವಾನರು ಲಗ್ನಾತ್ 5ನೇ ಅಧಿಪತಿ ಮತ್ತು 6ನೇ ಅಧಿಪತಿ. 5ನೇ ಅಧಿಪತಿ ಅಂತಂದರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ. 6ನೇ ಅಧಿಪತಿ ಅಂದರೆ ಶತ್ರು ಸ್ಥಾನಾಧಿಪತಿ, ರೋಗಕಾರಕ ಮತ್ತು ಇನ್ನೂ ಕೆಲವು ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಸ್ತಕ್ಕಂಥ ಗ್ರಹ. ಅಂದರೆ ಗೋಚಾರ ರೀತಿಯಲ್ಲಿ ಇವ್ರಿಗೆ ಈಗ ಸಮಯ ಉತ್ತಮವಾಗಿಲ್ಲ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಸಾಡೆ ಸಾತಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ. ಶನಿವಾರ ಕಪ್ಪು ನೀಲಿ ಬಟ್ಟೆ ಧಾರಣೆ ಒಳ್ಳೆಯದಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಅಲ್ಲ. ನಾನ್ ವೆಜ್ ತಿನ್ನಬಾರ್ದು, ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು. ಕಪ್ಪು ನೀಲಿ ಬಟ್ಟೆ ಧಾರಣೆ ಶುಭಪ್ರದ ಅಲ್ಲ. ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಬತ್ತಿ ದೀಪ ಹಚ್ಚೋದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಬನ್ನಿ ಪತ್ರೆ, ಬಿಲ್ವಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ಅನಂತರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಇವರು ಸಾಡೆ ಸಾತಿಯ ದೋಷ ಕಳೆಯುವವರೆಗೂ ಪರಿಹಾರ ಮಾಡ್ಕೊಬೋದು ಭಾಳ ಉತ್ತಮ. ಇನ್ನಷ್ಟು ವಿಚಾರಗಳನ್ನು ಈ ಜಾತಕರಿಗೆ ತಿಳಿಸಿರ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.